ದ್ವೇಷ ಭಾಷಣದ ಹೆಸರಲ್ಲಿ ಎಲ್ಲೋ ಒಂದ್ ಕಡೆ ಬಾಯಿ ಮುಚ್ಚಿಸ್ಬೇಕು. ಟಿಪ್ಪು ಸುಲ್ತಾನ್ ಅಂದ್ರಿ, ನನಗೆ ನೆನಪಿರೋ ಮಟ್ಟಿಗೆ, ನನಗೆ ಗೊತ್ತಿರೋ ಮಟ್ಟಿಗೆ ಅಕಸ್ಮಾತ್ ಏನಾದರೂ ಸಣ್ಣ ಪುಟ್ಟ ಆ ಕಡೆ ಈ ಕಡೆ ಇದ್ರೆ ನೀವು ಕರೆಕ್ಷನ್, ಇಬ್ಬರು ನನ್ನ ಕರೆಕ್ಷನ್ ಮಾಡ್ಬೋದು. ಟಿಪ್ಪು ಸುಲ್ತಾನ್ ಬಗ್ಗೆ ಏನೋ ಮಾತಾಡ್ಬಿಟ್ರು ಅಂತ ಹೇಳಿ ಯಾರೋ ದ್ವೇಷ ಭಾಷಣದ ಕೇಸ್ ನಿಮ್ಮ ಮೇಲೆ ಯಾರು ಹಾಕಿಲ್ಲ. ಇಲ್ಲಿವರೆಗೂ ಅಲ್ಲ, ಟಿಪ್ಪು ಸುಲ್ತಾನ್ ಮಾತ್ರ ನೀವು ಅದು ಉದಾಹರಣೆ ಕೊಟ್ಟಿದ್ದು ಕೇಳ್ತಾ ಇದ್ದೀವಿ. ಟಿಪ್ಪು ಸುಲ್ತಾನ್ ಬಗ್ಗೆ ನೋಡಿ, ಇತಿಹಾಸ ಸದಾ ಚರ್ಚಾಸ್ಪದ ವಿಚಾರಣೆ ಅದು. ಟಿಪ್ಪು ಪರವಾಗಿಯೂ ಮಾತಾಡೋರು ಇದ್ದಾರೆ, ಟಿಪ್ಪು ವಿರುದ್ಧವಾಗಿ ಮಾತಾಡೋರು ಇದ್ದಾರೆ. ಟಿಪ್ಪು ಪರವಾಗಿ ನಂತರ ನೋಡಪ್ಪ ಇಷ್ಟು ಸಾಕ್ಷಿ ಇದೆ ಅಂತ ಕೊಡುವವರು ಇದ್ದಾರೆ, ಟಿಪ್ಪು ವಿರುದ್ಧವಾಗಿ ಇಷ್ಟು ಸಾಕ್ಷಿಯನ್ನು ಕೊಡುವವರು ಇದ್ದಾರೆ, ನಮ್ಮ ಮುಂದೆ ಇದ್ದಾರೆ. ಇದು ದ್ವೇಷ ಭಾಷಣದ ಕ್ಯಾಟಗರಿಗೆ ಟಿಪ್ಪು ಸುಲ್ತಾನ್ ಬಂದಿದ್ದಾನೆ ಅಂತ ನಮಗನ್ಸಲ್ಲ. ಯಾವ ವಿಚಾರ, ಈಗ ನಿಮ್ಮದೇ ನಾಯಕರು ಆಸ್ಟ್ರೇಲಿಯಾದಲ್ಲಿ ಬೇರೆ ಬೇರೆ ದೇಶಗಳಿಗೆ ಹೋದಾಗ ನಿಗದಿಯಾಗಿದ್ದಂಥ ಭಾಷಣವನ್ನು ಆಯಾ ದೇಶದ ಯೂನಿವರ್ಸಿಟಿಗಳಿಂದ, ಆಯಾ ದೇಶದ ದೊಡ್ಡ ದೊಡ್ಡ ಹಾಲ್ಗಳಿಂದ ಬಾಯ್ಕಾಟ್ ಮಾಡಿ ನಿಮ್ಮನ್ನು ಆಚೆ ಹಾಕ್ಬಿಟ್ರು. ಆ ಲೀಡರ್ಗಳು ಯಾರು ಅಂತ ಆಮೇಲೆ ಹೇಳ್ತೀನಿ ಬೇಕಾದ್ರೆ ನಾನು. ಏನು ವಿಷಯ ಏನಂದರೆ ಹೇಟ್ ಸ್ಪೀಚ್ ಮಾಡ್ತಾರೆ ಇವರು ಅಂತ. ಹೇಟ್ ಸ್ಪೀಚ್ ಅಲ್ಲಿ ಹೋಗಿ ಟಿಪ್ಪು ಸುಲ್ತಾನ್ ಭಾಷಣ ಮಾಡ್ತಾ ಇದ್ರು ಅವರು. ಪ್ರಶ್ನೆ, ದ್ವೇಷ ಭಾಷಣ ಅನ್ನೋದನ್ನ ನೀವು ಯಾಕೆ ಓನ್ ಮಾಡ್ಕೋತಾ ಇದ್ದೀರಾ? ನನಗೆ ಹೇಳಿ ನೀವು ಯಾಕೆ ಓನ್ ಮಾಡ್ಕೋತಾ ಇದ್ದೀರಾ ಅಂತ ನಮ್ಮ ಧರ್ಮದ ಬಗ್ಗೆ ಚರ್ಚೆ ಮಾಡಿ. ಅದು ವಾಕ್ ಸ್ವಾತಂತ್ರ್ಯ ಇಲ್ವಾ? ಅಯ್ಯೋ ಸ್ವಾಮಿ, ಮಾತಾಡಿ. ಇಲ್ಲಿ ಟಿಪ್ಪು ಸುಲ್ತಾನ್ ವಿಚಾರ ಬಂದ ದ್ವೇಷ ಭಾಷಣ ಅಂತ ಎಲ್ಲಿ ಕೇಸ್ ಹಾಕಿದ್ರೆ ಅದನ್ನ ಹೇಳಿ ಸರ್. ಈಗ ಕಾಂಗ್ರೆಸ್ನವ್ರು ಥಿಂಕ್ ಮಾಡ್ತಾ ಇರೋದು ಅದೇ ರೀತಿ ಅಲ್ವಾ? ಕಾಂಗ್ರೆಸ್ ಉದ್ದೇಶನೇ ಅದು. ಈ ರೀತಿಯ ವಿಚಾರಗಳನ್ನ ಹೇಳಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಕಳೆದೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಬಿಜೆಪಿ ಸಂಬಂಧಪಟ್ಟವ್ರನ್ನ ಎಲ್ಲ ಒಂದ್ ಕಡೆ ಅವ್ರನ್ನ ನಿಮ್ಮಿಡೀ ಪಾರ್ಟಿ ಅಸ್ತಿತ್ವ ಉಳ್ಕೊಂಡಿರೋದೇ ದ್ವೇಷ ಭಾಷಣದಲ್ಲ. ಖಂಡಿತ ಕಿತ್ತಾಕ್ಬಿಟ್ರೆ ಪಾರ್ಟಿ ಏನಿಲ್ಲ. ಸತ್ಯ ಹೇಳಿದಾಗ ಸಹಜವಾಗಿ ಎಲ್ರಿಗೂ ಕೋಪ ಬರೋದು ಸಹಜ. ಅದೇ ರೀತಿ ಇವತ್ತು ಕಾಂಗ್ರೆಸ್ ಅವ್ರಿಗೂ ಬಂದಿದೆ. ಮುಂದಿನಿಂದಲೇ ಗೊತ್ತಾಗುತ್ತೆ ಈ ರೀತಿಯ ವಿಧೇಯಕಗಳನ್ನ ಯಾಕೆ ಏರ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಸರ್, ಈಗ ಡಿಜೆಹಳ್ಳಿ ಕೆಜೆಹಳ್ಳಿ ಒಂದು ದೊಡ್ಡ ದೌರ್ಜನ್ಯ ಆಯ್ತು. ಅಲ್ಲ, ಕೇಂದ್ರಕ್ಕೆ ಹೋದಾಗ ಒಂದು ಕೆಲಸ ಮಾಡ್ಬಿಡಿ ನೀವು, ಅಪೀಸ್ಮೆಂಟ್ ಪಾಲಿಟಿಕ್ಸ್ ವಿರೋಧಿ ಬಿಲ್ ಮಂಡಿಸ್ಬಿಡಿ. ಒಂದು ಓಲೈಕೆ ರಾಜಕಾರಣ ವಿರೋಧಿ ಬಿಲ್, ಪ್ರತಿಬಂಧಕ ಬಿಲ್ ಮಂಡಿಸ್ಬಿಡಿ. ಅಲ್ಲ, ನೀವು ಅದನ್ನ ಹೇಳ್ತಾ ಇರ್ತೀರಲ್ಲ, ಈಗ ಅವ್ರ ದ್ವೇಷ ಅಂತ ನೀವು ಓಲೈಕೆ ಅಂತ ಹೇಳ್ತೀರಿ. 80% ಇರ್ತಕ್ಕಂಥ ಹಿಂದೂಗಳ ಬಗ್ಗೆ ಪ್ರೀತಿ ಇಲ್ಲ, 20% ಇರ್ತಕ್ಕಂಥ ಬೇರೆ ಧರ್ಮದ ಬಗ್ಗೆ ಬಹಳ ಒಪ್ಕೊಳ್ಳೋದಕ್ಕೆ ಅದೇನು ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಮುಸ್ಲಿಮರ ಪದನೇ ಬಳಸ್ತಾ ಇಲ್ಲ, ಬೇರೆ ಧರ್ಮ. ಇವರಿಗೆ ಕಾನೂನಲ್ಲೂ ಇಲ್ಲ ಸರ್. ಅಂತ ವಿಚಾರಗಳನ್ನ ತಂದ್ಬಿಟ್ಟು ಇವತ್ತು ಮಂಡನೆ ಮಾಡೋದಕ್ಕೆ ಹೊರಟಿದ್ದಾರೆ. ಈಗ ಆಲ್ರೆಡಿ ಈ ರೀತಿಯಾದ ಒಂದು ಸೆಕ್ಷನ್ ಅಲ್ಲಿ 193 ಇರ್ಬೋದು, ಈಗ BNS 196 ಅಲ್ಲಿ ಆಲ್ರೆಡಿ ಇದೆ. ಮೊದಲು IPC 153 ಏನಲ್ಲಿತ್ತು, ಸೆಕ್ಷನ್ 299 ಇವೆಲ್ಲವೂ ಕೂಡ ಆಲ್ರೆಡಿ ಸೆಕ್ಷನ್ ಅಲ್ಲಿ ಸೇರಿಸಿರ್ತಕ್ಕಂಥ ವಿಚಾರನೆ ಇಲ್ಲಿ ಬಂದು ತಿರ್ಗಾ ಇವ್ರನ್ನ ಮಾಡ್ತಾರೆ ಅನ್ನೋ ಉದ್ದೇಶ ಏನಾಗುತ್ತೆ? ಗೋವಿಂದರಾಜು ಅವರು ಅಥವಾ ಬಿಜೆಪಿ ಅವರು ಅಥವಾ RSS ಅವರು ಪಡ್ತಿರ್ತಕ್ಕಂಥ ಆತಂಕಕ್ಕೆ ಕಾರಣನೇ ಇಲ್ವಾ? ಒಂದು ಕಾಲಕ್ಕೆ ಇದೆಲ್ಲ ಸ್ಟೇಷನ್ ಬೇಲ್ ವಿಚಾರ ಕೊಡ್ರೆ, ಸ್ಟೇಷನ್ ಬೇಲ್ ಆಗ್ತಾ ಇತ್ತು. 3 ವರ್ಷಗಳಿಗಿಂತ ಕಡಿಮೆ ಶಿಕ್ಷೆ ಕೇಸ್ಗಳಿಗೆಲ್ಲ ಸ್ಟೇಷನ್ ಬೇಲ್ ಕೊಡ್ಬೋದಾಗಿತ್ತು. ಇದು ನೀವು 10 ವರ್ಷಕ್ಕೆ ಎಗ್ಗಿಸ್ತಾ ಇದ್ದೀರಲ್ಲ. ಇದು ಟಾರ್ಗೆಟ್ 1, ಟಾರ್ಗೆಟ್ 2, ಟಾರ್ಗೆಟ್ 3, 4, 5 ಯಾರನ್ನ ಇಟ್ಕೊಂಡಿದ್ದೀರಿ ನೀವು? ಅವ್ರು ಹೇಳ್ತಿರೋದು ಅವ್ರ ಆತಂಕದಲ್ಲಿ ಏನು ಎಲ್ಲ ಪೂರ್ತಿ ಸುಳ್ಳಿದೆಯಾ? ಇವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಮಾಡೇ ಇಲ್ವಾ? ಇಲ್ಲ, ಅವ್ರ ಆತಂಕ ಸರಿ ಇದೆ, ಸರಿ ಇದೆಯಾ? ಕಲ್ತಿರೋದು ಅದು ದ್ವೇಷ ಭಾಷಣ, ಕಲ್ತಿರೋದೇ ದ್ವೇಷ ಭಾಷಣ. ಅದು ಬಿಡಕ್ಕಾಗುತ್ತೋ ಇಲ್ವೋ? ನಾವು ದ್ವೇಷ ಭಾಷಣ ಬಿಡದಲ್ಲಿ ಉಸಿರಾಡಕ್ಕಾಗುತ್ತೋ ಇಲ್ವೋ? ದ್ವೇಷ ಭಾಷಣ ಇಲ್ಲದೆ ಚುನಾವಣೆ ಗೆಲ್ಲಕ್ಕಾಗುತ್ತೋ ಇಲ್ವೋ? ದ್ವೇಷ ಭಾಷಣ ಇಲ್ಲದೆ ಅಮಾಯಕರ ಹತ್ಯೆಯಾಗಿ ಉತ್ತರ ಆಗ್ತದಲ್ಲ, ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಆಗ್ತದಲ್ಲ, ಅದ್ರ ಅಮಾಯಕರ ಹತ್ಯೆಯಾಗಿ ನಾವು ಚುನಾವಣೆಗೆ ಹೋಗಕ್ಕಾಗ್ತದೋ ಇಲ್ವೋ? ಈ ರೀತಿಯ ಆತಂಕ ಅವ್ರಿಗಿದೆ. ಅವ್ರು ಕಂಟ್ರೋಲ್ ಮಾಡ್ಕೋಬೇಕು ದ್ವೇಷ ಭಾಷಣವನ್ನ. ಆಮೇಲೆ ಅವರೇ ಅಂತಲ್ಲ, ಯಾರೇ ಆಗಲಿ ನೋಡಿ, ಬಿಜೆಪಿ ಅವ್ರು ಮಾಡಿದ ಭಾಷಣ ನಿಮ್ಗೆ ದ್ವೇಷದನ್ನೇ ಕಾಣಿಸ್ಬಿಟ್ರೆ ಮಾಡಲ್ಲ ಅಂತ ಇಲ್ಲ, ಹಂಗಾಗಲ್ಲ. ಗೋವಿಂದರಾಜು ಒಂದು ಭಾಷಣ ಮಾಡ್ತಾರ್ರಿ, ನಿಮ್ಗೆ ಅವ್ರು ಆಡಿದ ಮಾತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲವೂ ದ್ವೇಷ ಅನ್ಸ್ಬಿಟ್ರೆ ನಿಮ್ಗೆ ಅವ್ರ ಹಂಗಾರೆ ಮಾತಾಡಂಗೆ ಇಲ್ವಾ? ಅವ್ರಂಗಾದ್ರೆ ರಮಕಾಂತ್ ಹಂಗೇನಾರು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ, ಕೋರ್ಟ್ಗೆ ಹೋದ್ರೆ ಚಿಮರಿಯಾಗಿ ಕಳಿಸ್ತಾರೆ. ಹಂಗೆಲ್ಲ ಮಾಡಕ್ಕಾಗೋದಿಲ್ಲ. ಓಕೆ, ಯಾವುದು ದ್ವೇಷ, ಯಾವುದು ನಿಮ್ ಪ್ರಕಾರ ದ್ವೇಷ ಅಂದ್ರೆ ಸಾಬ್ರ ಮೇಲೆ ಮಾತಾಡಿ ಮುಸ್ಲಿಮರ ಮೇಲೆ ಮಾತಾಡಿದ್ರೆ ದ್ವೇಷ ಅಂತಾನ? ಯಾವ ತರ ಅದು? ಕೇವಲ 4-5 ವಾಕ್ಯ ನೀವು ಉದಾಹರಣೆ ಕೊಟ್ಬಿಡ್ಬೇಕು. ಈ ತರದ ವಾಕ್ಯ ಅಂತ ಹೇಳ್ಬೇಕಾಗಿತ್ತು ನೀವು. ಒಂದೇನಾಗಿದೆ ಗೊತ್ತಾ, ಇವ್ರ ಮಾತಲ್ಲಿ ಇವಾಗ ನೀವೇ ಕೇಳ್ಕೊಂಡ್ರಿ, 80% ಹಿಂದೂಗಳು, 20% ಮುಸಲ್ಮಾನರು, ಬೇರೆ ಧರ್ಮದವರು. ಅದಲ್ಲ, ಭಾರತ, ಭಾರತೀಯರು ನಾವೆಲ್ಲ ಒಂದು, 140 ಕೋಟಿ ಜನ ನಾವೆಲ್ಲ ಸಹೋದರರು. ಈ ಮಾತುಗಳು ಬರಬೇಕಿದೆ. ಯಾಕಂದ್ರೆ ನೋಡಿ, ಧರ್ಮ ಅನ್ನೋದಿದೆಯಲ್ಲ, ನನ್ನಷ್ಟು ಧಾರ್ಮಿಕ ವ್ಯಕ್ತಿ ಬಿಜೆಪಿಲಿ ಯಾವ ನಾಯಕನೂ ಇಲ್ಲ. ನಾನು ಕಾಂಗ್ರೆಸ್ ವಕ್ತಾರ ಆದ್ರೂ ಕೂಡ ನನ್ನಷ್ಟು ಧಾರ್ಮಿಕ ವ್ಯಕ್ತಿ ಬಿಜೆಪಿ ಯಾವ ನಾಯಕನೂ ಇಲ್ಲ. ಧರ್ಮ ಅನ್ನೋದು ನನ್ನ ವ್ಯಕ್ತಿಗತ, ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು, ನನ್ನ ಆಚರಣೆಗೆ, ನನ್ನ ಪರಂಪರೆಗೆ ಸಂಬಂಧಪಟ್ಟಿದ್ದು, ಒಂದು ರಾಜಕಾರಣಕ್ಕಾಗಿ ಸಾಮಾಜಿಕ ಸಾಮಸ್ಯೆಯನ್ನು ಹಾಳು ಮಾಡ್ಲಿಕ್ಕಾಗಿ ಸಂಬಂಧಪಟ್ಟಿದ್ದಲ್ಲ. ಅದು ಅಷ್ಟು ಕೀಳುಮಟ್ಟಕ್ಕೆ ನನ್ನ ಧರ್ಮವನ್ನು ನಾನು ತೆಗೆದುಕೊಳ್ಳೋದಲ್ಲ. ಬಿಜೆಪಿಗರು ಆ ಕೆಲಸ ಮಾಡ್ತಾರೆ. ನೀವು ಉದಾಹರಣೆ ಹೇಳ್ತೀರಿ, ನಾನು 2 ಹೇಳ್ತೀನಿ. ಹೈದರಾಬಾದಲ್ಲಿ OICC ಬ್ರದರ್ಸು ಕೆಲವು ಸಮಯ ಕೊಟ್ಬಿಡಿ, ನಿಮಿಷಗಳು ಕೊಟ್ಬಿಡಿ, ನಮಗೆ ಪೊಲೀಸನ್ನ ಪಕ್ಕಕ್ಕೆ ಇಟ್ಬಿಡಿ, ನಾವೇನು ಮಾಡ್ತೀವಿ ನೋಡಿ ಅಂತ. ದ್ವೇಷ ಭಾಷಣ. ದೆಹಲಿನಲ್ಲಿ ಅನುರಾಗ್ ಠಾಕೂರ್ ಅಂತ ಬಿಜೆಪಿಯ ಕೇಂದ್ರೀಯ ಮಂತ್ರಿ
ಗೋಲಿ ಮಾರೋ ಸಾಲಂಕೋ ಗೋಲಿ ಮಾರೋ ಮಂತ್ರಿ. ಅರೆ ಗದ್ದಾರ ಗೋಲಿ ಮಾರೋ ಸಾಲಂಕೋ ಗೋಲಿ, ಅರೆ ಯಾರು ಸಾಲ, ನಿನ್ನ ಸಾಲ ಯಾರು, ನಿನ್ನ ಬಾಮೈದ ಯಾರು ನನಗೆ ಗೊತ್ತಿಲ್ಲ, ಯಾರು ಗೋಲಿ ಮಾರೋ ಅಂತ ಹೇಳ್ತಿದ್ರೆ ನನಗೆ ಗೊತ್ತಿಲ್ಲ. ಕಾನೂನಿದೆ, ಕಾನೂನು ಕ್ರಮ ತಗೊಳ್ಳಿ ಅಂದರೆ ಬೇರೆ ವಿಷಯ. ಇವೆರಡು ಭಾಷಣಗಳು ಈಕ್ವಲ್. ಅದು ರಾಷ್ಟ್ರ ಮಟ್ಟದಲ್ಲಿ. ರಾಜ್ಯ ಮಟ್ಟದಲ್ಲಿ ಒಂದು ಅಲ್ಪಸಂಖ್ಯಾತರನ್ನಾಗಬಹುದು, ದಲಿತರನ್ನಾಗಬಹುದು, ಜನಾಂಗೀಯದಾಗಬಹುದು, ಧಾರ್ಮಿಕ ವಿಷಯ ಆಗಬಹುದು, ಭಾಷೆಯ ವಿಷಯದಲ್ಲಾಗಬಹುದು, ಯಾವ ಸೌಹಾರ್ದತೆನ ಹಾಳು ಮಾಡಿ ಅಂಬೇಡ್ಕರ್ ಪ್ರತಿಮೆಗೆ ನೀವು ಹಾಕಿರೋ ಹೂವಿನ ಹಾರಕ್ಕಿಂತ ಇವ್ರು ಹಾಕಿರೋ ಹೂವಿನ ಹಾರನೇ ಜಾಸ್ತಿ ಇವಾಗ. ಒಳ್ಳೇದು, ತೂಕ ಜಾಸ್ತಿ ಇದೆ, ಹೂವಿನ ಹಾರ ತೂಕ ಜಾಸ್ತಿ ಇವ್ರು ಹಾಕಿರೋದು ಈಗ. ಆಗ್ಲಿ, ಅವ್ರು ಯಾಕೆ ಭಾಷಣ ಮಾಡ್ಬಿಡ್ತಾರೆ ದಲಿತರ ವಿರುದ್ಧ? ಇಲ್ಲ ಕೇಳಿ, ಗುರಿ ಕರೆಕ್ಟ್ ಆಗಿ ಹೇಳಿ. ಮುಸ್ಲಿಮರು ಅಂತ ಹೇಳ್ಬಿಡಿ ಒಂದು ಮಾತು, ಅದೇನು ಮುಸ್ಲಿಮರು ಅಲ್ಪಸಂಖ್ಯಾತ ದಲಿತರೆಲ್ಲ ಸುಮ್ಮನೆ ಸೇರಿಸ್ಕೊಳ್ಳೋದಾದ್ರೆ. ಟಿ ಶೇಖರ್ ಕಣ್ಣೀರ್ ಹಾಕಿದ್ರು ಈಚೆಗೆ ಬಂದು. ಏನಂತ ಕಣ್ಣೀರ್ ಹಾಕಿದ್ರು? ಬಿಜೆಪಿಯ ನಾಯಕ, ಬಿಜೆಪಿಯ ಮಾಜಿ ಮಂತ್ರಿ ಏನ್ ಹೇಳಿದ್ರು, ನನಗೆ RSS ಕಚೇರಿಗೆ ಬಿಡ್ಲಿಲ್ಲ, ಅದಕ್ಕೆ ನಯಾ ಪೈಸೆ ಸಾಕ್ಷಿ ಇಲ್ಲ ಅಂತ ಅಂದ್ರು. ನನಗೆ ನಯಾ ಪೈಸೆ ಸಾಕ್ಷಿ ಇರ್ಲಿಲ್ಲ, ಶುದ್ಧ ಸುಳ್ಳು ಅಂದ್ರು ಅದನ್ನ. ಗೋವಿಂದ ತಾಳ್ಮೆ ಇರಲಿ, ಯಾಕಂದ್ರೆ ನಾನು ನನ್ನ ಮಾತು ಹೇಳಿಲ್ಲ, ನಾನು ಹೇಳಿದ್ದು ಬಿಜೆಪಿಯ ನಾಯಕನ ಮಾತು, ಬಿಜೆಪಿಯ ಮಾಜಿ ಮಂತ್ರಿಯ ಮಾತು. ನಾನು ಹೋಗೋದು ನನಗೆ ಅಗತ್ಯ ಇಲ್ಲ, ನನಗೆ ಇಲ್ಲೇ ಬಹಳ ಕೆಲಸ ಇದೆ, ಕಾಯಕ ಕೈಲಾಸ. ನನಗೆ ಯಾಕೆ ಗೊತ್ತಾಗ್ಬೇಕ್ರಿ? ನಿಮ್ಮ ಬಿಜೆಪಿ ನಾಯಕರು ಗೊತ್ತಾಗಿದೆ, ನಿಮ್ಮ ಬಿಜೆಪಿ ನಾಯಕರು ಗೊತ್ತಾಗಿದೆ. ಪಾಪ ಛಲವಾದಿ ನಾರಾಯಣ ಸ್ವಾಮಿ ಅಂತ ಒಬ್ಬ ಗೌರವಾನ್ವಿತ ವ್ಯಕ್ತಿ ಇದ್ರು, ಛಲವಾದಿ ನಾರಾಯಣ ಸ್ವಾಮಿ ಅಂತ ಒಬ್ಬ ಗೌರವಾನ್ವಿತ ವ್ಯಕ್ತಿ ಇದ್ರು. ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ, ಛಲವಾದಿ ನಾರಾಯಣ ಸ್ವಾಮಿ ಅಂತ ಗೌರವಾನ್ವಿತ ವ್ಯಕ್ತಿ ಇದ್ರು. ಅವ್ರನ್ನ ಈಚೆ ಕರ್ಕೊಂಡು ಬಂದ್ಬಿಟ್ಟು ಬಿಜೆಪಿ ಸೇರ್ಸ್ಕೊಂಡ್ಬಿಟ್ಟು ಆ ನಾಗಪುರದವ್ರದ್ದು ಚಡ್ಡಿ ತಲೆ ಮೇಲೆ ತೋರಿಸ್ಬಿಟ್ರು. ಅವ್ರು ಸಂವಿಧಾನ ಒತ್ತಿ ಮೆರಿತಾ ಇದ್ರು, ಕಾಂಗ್ರೆಸ್ ಅಲ್ಲಿ ಇದ್ದಾಗ ಸಂವಿಧಾನವನ್ನು ತಲೆ ಮೇಲೆ ಇಟ್ಕೊಂಡು ಮೆರಿತಾ ಇದ್ದು ಅಂತವ್ರು ನಾಗಪುರ ಚಡ್ಡಿ ಹೊತ್ಕೊಂಡು ಮೆರೆಯುವಂತ ಪರಿಸ್ಥಿತಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಮೇಲೆ ಪ್ರತಿಪಕ್ಷ ನಾಯಕ ಮಾಡಿದ್ರೆ ಅವರು ಒಳ್ಳೆ ಕಥೆ ಆಯ್ತಲ್ಲ. ನನಗೆ ಅದ ಗೊತ್ತಿಲ್ಲ, ಚಡ್ಡಿ ಹೊತ್ಕೊಂಡು ಮೆರೆದ್ರೆ ಈ ತರ ಆಗುತ್ತೆ ಅಂತ ನನ್ಗೆ ಗೊತ್ತಿಲ್ಲ. ನಮ್ಗೆ ಸಂವಿಧಾನ ಮಾಡಿದ್ರು ಅಂತ ನೀವು ಹೇಳೋದು ಏನ್ ಗೊತ್ತಾ, ಸಂವಿಧಾನ ಒಂದು ಗೌರವ ಕೊಟ್ಟಿದೆ, ಎದೆ ಎತ್ತಿ ತಲೆ ಎತ್ತಿ ನಡಿಬೇಕು ಅಂತ. ತಲೆ ಮೇಲೆ ನಾಗಪುರ ಚಡ್ಡಿ ಹೊತ್ಕೊಂಡು ಬಗ್ಬೇಕು ಅಂತ ಎಲ್ಲೂ ಹೇಳ್ಕೊಟ್ಟಿಲ್ಲ ಸಂವಿಧಾನ. ಚಡ್ಡಿ ಬೆಂಕಿ ಹಚ್ಚಿದವ್ರನ್ನ ನೀವು ನಿಗಮ ಮಂಡಳಿಗೆ ಒಬ್ಬರು ನಿಮ್ಮ ಮುಖ್ಯಸ್ಥರನ್ನ ಮಾಡಿದ್ರೆ, ನಿಮ್ಮಲ್ಲಿ ಚಡ್ಡಿ ಹೊತ್ಕೊಂಡ್ರನ್ನ ಅವ್ರು ಏನೋ ಆಯ್ಕೆ ಮಾಡಿದ್ರು, ಚಡ್ಡಿ ಬೆಂಕಿ ಹಚ್ಚದವನಿಗೆ ಒಂದು ನಿಗಮ ಮಂಡಳಿ ಕೊಡಲಿಲ್ಲ ನಿಮ್ಮಲ್ಲಿ? ಯಾರು ಚಡ್ಡಿ ಇಸ್ಕೊಂಡೋಗಿದ್ರು ಅಂತ ನನಗೆ ಗೊತ್ತಿಲ್ಲ. ಅದು ಯಾರು ಚಡ್ಡಿಗೆ ಬೆಂಕಿ ಹಚ್ಚಿದ್ರು ಅಂತ ನನಗೆ ನಿಜವೂ ಗೊತ್ತಿಲ್ಲ. ಯಾರ ಚಡ್ಡಿಗೆ ಬೆಂಕಿ ಹಚ್ಚಿದ್ರೆ ಅವ್ರು ಕಂಪ್ಲೇಂಟ್ ಕೊಟ್ಕೋತಾರೆ, ಕೆಲಸ ಅವ್ರ ಚಡ್ಡಿ ವಾಪಸ್ ಇಸ್ಕೊತಾರೆ, ಅವ್ರ ಚಡ್ಡಿ ವಾಪಸ್ ಇಸ್ಕೊಳ್ಳಿ. ನನ್ನ ಉದ್ದೇಶ ಏನ್ ಗೊತ್ತಾ, ಸಮಾಜದಲ್ಲಿ ಸ್ವಾಸ್ಥ್ಯವನ್ನ ಹಾಳು ಮಾಡಬಾರ್ದು, ಸಾಂಘಿಕವಾಗಿ ಆರ್ಗನೈಸರ್ ಆಗಲಿ ಮಾಡಬಾರ್ದು. ಈಗ ನೀವು ಕಾಂಗ್ರೆಸ್ ಸೇರಿ ಇದಕ್ಕೇನು ಕಾನೂನಿಗೇನು, ಈ ಕಾಂಗ್ರೆಸ್ ದ್ವೇಷ ಭಾಷಣ ಮಾಡಿಬಿಟ್ರೆ ಬಿಜೆಪಿ ಬಿಡ್ತಾರ? ಕಾನೂನು ಬಿಡುತ್ತಾ? ಯಾರೇ ದ್ವೇಷ ಭಾಷಣ ಮಾಡಿದ್ರು ಅವ್ರ ಮೇಲೆ ಎಲ್ಲ ಮೇಲೆ ಕ್ರಮ ಆಗುತ್ತೆ, ಎಲ್ಲರಿಗೂ ಈಕ್ವಲ್ ಕಾನೂನು. ನಾನು ಶ್ರೀಗಳಿಂದ ನಾನು ಡಿಬೇಟ್ ಅನ್ನು ಮತ್ತೆ ಮುಂದುವರಿಸ್ತೀನಿ.